ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ, ಯಾರು ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವರೋ ಅವರು ದುರ್ಬಲತೆಯನ್ನು ಮೀರಿ ಬೆಳೆಯುತ್ತಾರೆ. ಅರ್ಥಾತ್ ದುರ್ಬಲತೆಯನ್ನು ಖಂಡಿತವಾಗಿಯೂ ಈಶ್ವರ ಕೊಟ್ಟಿರುತ್ತಾನೆ. ಆದರೆ ಘನತೆಯನ್ನು ಮನುಷ್ಯನೇ ನಿರ್ಮಿಸಿಕೊಳ್ಳಬೇಕು. ನೀವೇ ಯೋಚಿಸಿ ನೋಡಿ, ಯಾವಾಗ ನಮ್ಮ ಒಳ್ಳೆಯ ಕಾರ್ಯದ ಫಲವಾಗಿ ದುಃಖ ಪ್ರಾಪ್ತಿಯಾಗುವುದೋ ಅಥವಾ ಯಾರಿಗಾದರೂ ಅವರ ದುಷ್ಟ ಕಾರ್ಯಕ್ಕೆ ಸುಖ ಸಿಗುವುದೋ ಆಗ ಮನಸ್ಸು ಖಂಡಿತ ಯೋಚನೆ ಮಾಡುತ್ತದೆ, ಒಳ್ಳೆಯ ಕಾರ್ಯ ಮಾಡುವುದಕ್ಕೆ, ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಏನು ಅರ್ಥವಿದೆ. ಆದರೆ ದುಷ್ಟ ಆತ್ಮಕ್ಕೆ ಏನು ಪ್ರಾಪ್ತಿಯಾಗುವುದೋ ಅದನ್ನು ನೋಡಿ. ದುಷ್ಟತನ ಮಾಡುವ ಹೃದಯ ಯಾವಾಗಲೂ ಚಂಚಲವಾಗಿರುತ್ತದೆ, ಅಸಮರ್ಥವಾಗಿರುತ್ತದೆ. ಮನಸ್ಸಿನಲ್ಲಿ ಯಾವಾಗಲೂ ಹೊಸ ಹೊಸ ಸಂಘರ್ಷಗಳು ಉತ್ಪನ್ನವಾಗುತ್ತವೆ. ಅವಿಶ್ವಾಸ ಅವನನ್ನು ಜೀವನ ಪೂರ್ತಿ ಓಡಿಸುತ್ತಲೇ ಇರುತ್ತದೆ.